ನಮಸ್ಕಾರ. ಇಲ್ಲಿ ಇಷ್ಟೊತ್ತು ಎಲ್ಲರೂ ಮಾತಾಡಿದ್ರು. ಎಲ್ಲರೂ ಒಂದೊಂದು ಸಂಘಟನೆ, ಆ ಸಂಘಟನೆಯ ಮುಖ್ಯಸ್ಥರಾಗಿ, ಆ ಸದಸ್ಯರ ಪ್ರತಿನಿಧಿಗಳಾಗಿ ತಾವೆಲ್ಲ ಮಾತಾಡಿದ್ದೀರಿ. ನಾನು ಈ ಕದಂಬ ಜಿಲ್ಲೆಯ ಒಬ್ಬ ಸಾಮಾನ್ಯ ಜನನಾಗಿ ಇಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀನಿ. ನಾವು ನಮ್ಮ ಡಿಗ್ರಿ ಮುಗಿದ ಕೂಡಲೇ ಬಹುಶಃ ನಮ್ಮ ಜಿಲ್ಲೆಯ ಜೊತೆಗಿನಿಂತ ಹೆಚ್ಚು ನಮಗೆ ಬೆಂಗಳೂರಿಗೆ ಜೊತೆಗಿನ ಸಂಬಂಧ. ನಮಗೊಂದು ಅಲ್ಲಿ ಅಸ್ತಿತ್ವದ ಪ್ರಶ್ನೆ, ಯಾರಿಗೆ ಅನುಭವ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ನಮಗೆ ಅನುಭವ ಆಗಿದೆ. ನಿಮ್ಮ ಊರು ಯಾವುದು ಅಂದಾಗ ನಮ್ದು ಯಾವುದೋ ಒಂದು ನಮ್ಮ ಮೂಲ ಊರ ಹೆಸರು ಹೇಳಿದಾಗ ಅದರಲ್ಲಿ ಪರಿಚಯ ಇರೋದಿಲ್ಲ. ನಮ್ಮ ಜಿಲ್ಲೆಯ ಹೆಸರು ಹೇಳಬೇಕಾಯ್ತು, ಉತ್ತರ ಕನ್ನಡ ಅಂತ. ಉತ್ತರ ಕನ್ನಡ ಅಂದ ತಕ್ಷಣ ಎಲ್ಲರಿಗೂ ಹೋಗುವುದು ಉತ್ತರ ಕರ್ನಾಟಕಕ್ಕೆ ಹೊರತು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಬಹಳ ಪ್ರತಿಭೆಗಳನ್ನು ಕೊಟ್ಟಿದೆ. ರಾಮಕೃಷ್ಣ ಹೆಗಡೆಯವರಂತಹ ಮುಖ್ಯಮಂತ್ರಿಗಳನ್ನು ಕೊಟ್ಟಿದೆ ಈ ಜಿಲ್ಲೆ, ಎಲ್ಲವೂ ಹೌದು. ಆದರೆ ಉತ್ತರ ಕನ್ನಡ ಜಿಲ್ಲೆಯವರು ಅಂದರೆ ನಮಗೆ ಉತ್ತರ ಕರ್ನಾಟಕವ ನಿಮ್ಮದು ಅಂದರು. ಇಲ್ಲ, ನಮ್ಮ ಮಾತನ್ನು ಕೇಳಿ ದಕ್ಷಿಣ ಕನ್ನಡವ ಅಂದರು ಹೊರತು ನೀವು ಉತ್ತರ ಕನ್ನಡ ಜಿಲ್ಲೆಯೋ ನಮಗೆ ಗೊತ್ತು ಅನ್ನುವಂತಹ ಪರಿಸ್ಥಿತಿ ನಮಗಿಲ್ಲ. ಅಂದಾಗ ನನಗನ್ನಿಸಿತ್ತು ನಮಗೆ ಅಸ್ತಿತ್ವ ಎಲ್ಲೋ ಕೊರತೆ ಆಗ್ತಾ ಇದೆ ಅಲ್ವಾ ಅಂತ. ಅದಕ್ಕಾಗಿ ಅದನ್ನೇ ನಾವು ಸಿರಿಸಿಯವರು ಅಂದಾಗ ಒಂದು ಸ್ವಲ್ಪ ಅದಕ್ಕೊಂದು ಬೆಲೆ ಸಿಕ್ಕಿದೆ, ಅದಕ್ಕೊಂದು ಅಸ್ತಿತ್ವ ಸಿಕ್ಕಿದೆ. ಅದೀಗ ಸಿರಿಸಿ ಜಿಲ್ಲೆ ಹೋಗಿ ಕದಂಬ ಕನ್ನಡ ಜಿಲ್ಲೆ ಅಂತ ಆಗ್ತಾ ಇದೆ, ಅದು ಖುಷಿ. ಅದಕ್ಕಾಗಿ ನಾನು ಮೊನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೆ, ಅಖಂಡ ಉತ್ತರ ಕನ್ನಡ ಅಭಿವೃದ್ಧಿಯ ವೇಗವನ್ನು ಪಡಿಬೇಕಾದ್ರೆ ಸಿರಿಸಿ ಒಂದು ಹೊಸ ಜಿಲ್ಲೆ ಆಗಲೇಬೇಕು ಅಂತ. ಇಲ್ಲಿ ಎರಡು ಜಿಲ್ಲೆ ಒಡೆಯುವುದಲ್ಲ, ಅವಾಗ ಅವ್ರು ಯಾರೋ ಹೇಳಿದ್ರು, ಪ್ರತ್ಯೇಕ ಅಲ್ಲ, ಹೊಸ ಜಿಲ್ಲೆ. ಅಖಂಡ ಉತ್ತರ ಕನ್ನಡ ಅಭಿವೃದ್ಧಿ ವೇಗ ಪಡಿಬೇಕು ಅಂತಂದ್ರೆ ಸಿರಿಸಿ ಜಿಲ್ಲೆ ಆಗಲೇಬೇಕು ಹೊಸದಾಗಿ. ಅದಕ್ಕೋಸ್ಕರ ಸಿರಿಸಿ ಜಿಲ್ಲೆ ಆಗಬೇಕು ಅಂತ. ಯಾವುದೋ ಆ ಕಾರಣ ಈ ಕಾರಣಗಳ ಜೊತೆಗೆ ಒಟ್ಟಾರೆಯಾಗಿ ಇದಕ್ಕಾಗಿ ಸಿರಿಸಿ ಜಿಲ್ಲೆ ಆಗಬೇಕು. ಎರಡನೇದಾಗಿ ಇಲ್ಲಿ ಅನೇಕ ಸಂಘಟಕರು ತಾವೆಲ್ಲ ಬೆಂಬಲವನ್ನು ಘೋಷಿಸಿದಿರಿ, ಎಲ್ಲವನ್ನು ಮಾಡಿದಿರಿ, ಬರ್ತೀರಿ, ಎಲ್ಲವೂ ಹೌದು. ಅದೆಷ್ಟೋ ಜನಸಾಮಾನ್ಯರಿಗೂ ಸಿರಿಸಿ ಜಿಲ್ಲೆ ಆಗಬೇಕೆಂಬ ಹಂಬಲ ಇದ್ದೇ ಇದೆ. ಅದ್ರ ಬಗ್ಗೆ ಅಪಸ್ವರ ಯಾರಿಗೂ ಇಲ್ಲ. ಕೆಲವು ಸಣ್ಣ ಪುಟ್ಟ ಅಪಸ್ವರಗಳು ಬಿಡಿ, ಅದು ಇರಲೇಬೇಕು, ಇದ್ದಾಗಲೇ ಅದಕ್ಕೊಂದು ಹೊಸ ರೂಪ ಬರೋದು. ಆದರೆ ಪ್ರತಿಯೊಬ್ಬರಿಗೂ ಹೋರಾಟಗಳಲ್ಲಿ ಭಾಗವಹಿಸೋಕ್ಕೋ ಅಥವಾ ಯಾವುದೋ ಸಮಾವೇಶಗಳಲ್ಲಿ ಅಥವಾ ಯಾವುದೋ ಸಭೆಗಳಲ್ಲೇ ಭಾಗವಹಿಸಿ ಬೆಂಬಲ ಕೊಡುವಂತಹ ಪರಿಸ್ಥಿತಿಗಳು ಇದ್ದೇ ಬಿಡುತ್ತೆ ಅಂತ ಬರೋದಿಲ್ಲ. ನಾನು ಬೆಂಗಳೂರಿನಲ್ಲಿ ಈ ಒಂದು ರಾಜಕೀಯ ವ್ಯವಸ್ಥೆ ಒಳಗೆ ಸಂಬಂಧ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಈಗ ನೀವೆಲ್ಲ ವಿಜಯನಗರ, ಬಳ್ಳಾರಿ ಹಾವೇರಿ ಜಿಲ್ಲೆಗಳ ಎಲ್ಲ ಪ್ರಸ್ತಾವನೆಯನ್ನು ಮಾಡಿದ್ರಿ. ಆ ಎಲ್ಲ ಪ್ರತಿನಿಧಿಗಳ ಹಾಗೂ ಈ ನಮ್ಮ ಜಿಲ್ಲೆಯಲ್ಲಿಯೂ ಸಹ DC ಆಗಿ ಹೋದಂತಹ ಶಿಖಾ ಮೇಡಮ್ ಅವರಿಂದ ಹಿಡಿದು ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಶಾಲಿನಿ ರಜನೀಶ್ ಅವರಿವರಿಗೂ ಅನೌಪಚಾರಿಕವಾಗಿ, ನಾವಿಲ್ಲಿ ಯಾವುದೇ ಸಂಘಟನೆ ಅಥವಾ ಯಾವುದೋ ಒಂದು ಔಪಚಾರಿಕವಾಗಿ ಹೋಗಿದ್ದಲ್ಲ, ಅನೌಪಚಾರಿಕವಾಗಿ ಅವ್ರ ಹತ್ರ ಎಲ್ಲರ ಹತ್ರ ನಮಗೂ ಹಂಬಲವಿದ್ದು ನಮ್ಮದು ಒಂದು ಜಿಲ್ಲೆ ಆಗಬೇಕು, ಏನು ಮಾಡಬೇಕು ಅಂತಾಗ ಹೇಳಿದ್ದು ಅವರೆಲ್ಲರೂ ಜನಾಂದೋಲನ ಆಗಬೇಕು ಇದಕ್ಕೆ ಅಂತ. ವಿಜಯನಗರದಲ್ಲಿ ಅವರು ನಮ್ಮ ಸಚಿವರು ಜಿಲ್ಲೆಯನ್ನು ಮಾಡ್ಕೊಂಡು ಹೋದರು, ಆದರೆ ಅವರಿಗೂ ಜನಾಂದೋಲನ ರೂಪವಾಗಿತ್ತು. ಅಲ್ಲಿ ದೊಡ್ಡ ಮಟ್ಟದಲ್ಲಾಗಿದ್ರು ಆ ಶಾಸಕರಿಗೋ ಅಥವಾ ಆ ಸಚಿವರಿಗೆ ಅವ್ರ ಜಿಲ್ಲೆಯ ಜನ ಇದು ನಮ್ಮ ಜಿಲ್ಲೆ ಆಗಲೇಬೇಕು ಅಂತ ಕೂತಿದ್ರು. ಅದಕ್ಕೋಸ್ಕರ ಅವರು ಅಲ್ಲಿ ಧ್ವನಿ ಎತ್ತು ಅಲ್ಲಿ ಕೂತ್ಕೊಂಡು ಹೋದರು. ಯಾವಾಗ ಇಲ್ಲಿಯ ಜನಪ್ರತಿನಿಧಿಗಳ ಹತ್ರ ಮಾತಾಡ್ಬೇಕಾದ್ರೆ ಬಂದಂಥ ವಿಚಾರ ಒಂದೇ, ಜನಾಂದೋಲನ ಆಗಬೇಕು ಅಂತ. ಜನಾಂದೋಲನ ಕೇವಲ ಹೋರಾಟ, ಸಭೆ, ಸಮಾರಂಭ ಇದಿಷ್ಟೇ ಅಲ್ಲ, ಇದರೊಂದಿಗೆ ಇನ್ನೂ ಬೇರೆ ಥರದಲ್ಲಿ ಜನಾಂದೋಲನ ಅವಕಾಶ ಇದೆ. ಅದನ್ನು ಅಳವಡಿಸ್ಕೊಂಡ್ರೆ ಇದು ಪ್ರತಿ ಮನೆಯನ್ನು ತಲುಪೋದು. ಅದಕ್ಕೋಸ್ಕರ ಒಂದೇ ಒಂದು ಸಲಹೆ, ನಾವು ವಿದ್ಯಾರ್ಥಿ ಸಂಘಟನೆ ಮಾಡಿರ್ತಕ್ಕಂಥ ಒಂದು ಆಂದೋಲನದಲ್ಲಿ ಅದನ್ನು ನಾನು ಹೇಳಲಿಕ್ಕೆ ಬರ್ತೇನೆ. ಅದನ್ನು ನೀವು ಎಲ್ಲ ಯಾವ ರೀತಿ ಮಾಡ್ಬೋದು ಅನ್ನೋದು ಪತ್ರ ಚಳುವಳಿ ಅಂತ ಮುಂದಿನ ದಿನಗಳ ಸಂಘಟಕರು ತಿಳಿಸಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇದರ ಸಭೆ ಮಾಡ್ತೀವಿ ಅಂತ. ಅಟ್ಲೀಸ್ಟ್ ಆ ಸಭೆಯಲ್ಲಿ ನಿಮಗೆ 2 ಜನರು ಸಿಗ್ತಾರೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅದನ್ನು ನಿರ್ವಹಿಸಲಿಕ್ಕೆ. ಅದಕ್ಕೋಸ್ಕರ ಒಂದು ಪಂಚಾಯಿತಿಯಲ್ಲಿ ಒಂದು ಕನಿಷ್ಠ 300 ಮನೆಗಳಿದ್ದರೆ ಅದರಲ್ಲಿ ಒಂದು ಕನಿಷ್ಠ 150 ಮನೆಗಳಿಗೆ ಏನಿಲ್ಲ 50 ಪೈಸೆ, ಈಗ 1 ರೂಪಾಯಿ ಆಗಿದೆಯೋ ಅದ್ರ ಮಾಹಿತಿ ಇಲ್ಲ, ಪೋಸ್ಟ್ ಕಾರ್ಡು. ಆ ಪೋಸ್ಟ್ ಕಾರ್ಡ್ನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮತ್ತು ಮುಖ್ಯಮಂತ್ರಿಗಳಿಗೋ ಅಥವಾ ಜನಪ್ರತಿನಿಧಿಗಳಿಗೆ ಪೋಸ್ಟ್ ಮಾಡಿ ಹ್ಯಾಂಡ್ ರೈಟಿಂಗ್ನಲ್ಲಿ ಸಿರಿಸಿ ಜಿಲ್ಲೆ ಆಗಬೇಕು ಅಂತ ಒಂದು ಪತ್ರ ಚಳುವಳಿ. ಅದನ್ನು ಆಮೇಲೆ ಎಲ್ಲ ಸೇರಿ ಆಯಾ ತಾಲೂಕಿನಲ್ಲಿ ಸಿದ್ದಾಪುರ, ಸಿರಿಸಿ, ಆಯಾ ತಾಲೂಕಿನ ಪೋಸ್ಟ್ ಆಫೀಸ್ಗಳಲ್ಲಿ ಒಂದಿಷ್ಟು ಜನ ಸೇರಿ ಅದನ್ನು ಪತ್ರಗಳಿಸಿ, ಈ ಪತ್ರ ಆಗೋದಿಲ್ಲ ಹೋಗೋದಿಲ್ಲ ಅಂತ ಇಲ್ಲಿ ಎಲ್ಲ ಸಂಘಟಕರು ಇದ್ದೀರಿ, ನಿಮಗೆಲ್ಲ ಗೊತ್ತಿರ್ಬೋದು, ಇದು ತಲುಪುತ್ತೆ ಸರ್ಕಾರಕ್ಕೆ ತಲುಪಿದಾಗ ದೊಡ್ಡ ಪ್ರಮಾಣದಲ್ಲಿ ಈ ಪತ್ರ ಚಳುವಳಿ ಒಂದು ಪಂಚಾಯತಿ 150 ಅಂದರೆ ಯಲ್ಲಾಪುರ, ಸಿದ್ದಾಪುರ, ಸಿರಿಸಿ, ಬನವಾಸಿ ಹೀಗೆ ಇದರಿಂದ ಬಹು ಇದಾಯಿತು. ಅದು ಸರ್ಕಾರ ಮಟ್ಟದಲ್ಲಿ ಒಂದು ಚರ್ಚೆಗಾಗುತ್ತೆ. ನಮ್ಮ ಜನಪ್ರತಿನಿಧಿಗಳಿಗೂ ಆ ವಿಚಾರವಾಗಿ
ಇಟ್ಕೊಂಡು ಮಾತಾಡಲಿಕ್ಕೂ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ಸಂಘಟಕರು ಅಳವಡಿಸ್ಕೋಬೋದೇನೋ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.